ಚರಣ್ ಸರ್ಗೆ ಹೋಗ್ಬೇಕಿತ್ತು. ಯಾಕಂದ್ರೆ ನನ್ನ ಸರಿಯಾದ ದಾರಿಗೆ, ಒಬ್ಬ ಬರಹಗಾರನ ಸರಿಯಾದ ದಾರಿಗೆ ಅವರು ಕರ್ಕೊಂಡು ಹೋದ್ರು. ಅದರಿಂದಾಗಿ ಈ ತರ ಒಂದು ಪ್ರಾಡಕ್ಟ್ ಈಚೆ ಬರೋಕ್ಕೆ ಸಾಧ್ಯವಾಯಿತು. ಸೊ ಎಲ್ಲ ಕ್ರೆಡಿಟ್ ನಾನು ಚರಣ್ ಸರ್ ಅಭಿ ಸರ್ಗೆ ನಾನು ಕೊಡ್ತೀನಿ. ಅಂಡ್ ಆಲ್ಸೋ ಥ್ಯಾಂಕ್ ಯು ಕೃಷ್ಣಕರ್ ಸರ್, ನನ್ನನ್ನು ನಿಮ್ಮ ಒಂದು ಕನಸಿನಲ್ಲಿ ನನ್ನನ್ನು ಒಂದು ಇಂಪಾರ್ಟೆಂಟ್ ವ್ಯಕ್ತಿಯಾಗಿ ಕರ್ಕೊಂಡಿದ್ದಕ್ಕೆ ಐ ಥ್ಯಾಂಕ್ ಯು ಒನ್ ಅಂಡ್ ಎವ್ರಿ ಒನ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಅವರೇ. ಶಿವ ಸರ್. ಎಲ್ಲರಿಗೂ ನಮಸ್ಕಾರಗಳು. ಸ್ಪೆಷಲಿ ಥ್ಯಾಂಕ್ಸ್ ಟು ಧನಂಜಯ್ ಸರ್, ಸೂರಿ ಸರ್ಗೆ. ತುಂಬ ಖುಷಿ ಇದೆ ಈ ಸಿನಿಮಾದಲ್ಲಿ ನಾನು ಸಿನಿಮಾಟೋಗ್ರಾಫರ್ ಆಗಿ ಭಾಗಿಯಾಗಿ ಕೆಲಸ ಮಾಡಿದ್ದಕ್ಕೆ. ಈ ಒಂದು ಟೆಕ್ನಿಕಲಿ ಇಷ್ಟು ರಿಕ್ವೈರ್ಮೆಂಟ್ ಕಂಪ್ಲೀಟಾಗಿ ನನ್ನ ಪ್ರೊಡ್ಯೂಸರ್ಸು ನನಗೆ ಕೊಟ್ಟಿದ್ದಾರೆ. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ತುಂಬ ನರ್ವಸ್ ಆಗ್ತಿದೆ ಹೇಳೋದಕ್ಕೆ. ಎಲ್ಲರಿಗೂ ನಮಸ್ಕಾರ. ಸೂರಿ ಸರ್ ಥ್ಯಾಂಕ್ ಯು, ಧನ್ಯವಾದ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಈ ಮೂವಿ ನೋಡಿದ್ದೀನಿ, ಅದಕ್ಕೋಸ್ಕರ ಒಂದು ಮಾತು ಹೇಳ್ತೀನಿ. ಸೋಮು ಸೌಂಡ್ ಇಂಜಿನಿಯರ್ ಕೆಲಸನೇ ಬಗ್ ಹುಡ್ಕೋದು, ಮಿಸ್ಟೇಕ್ ಹುಡ್ಕೋದು. ಸೋಮು ಮುಖಾಂತರ ನಮ್ಮ ಡೈರೆಕ್ಟರ್ ಅಭಿ ಅವರು ನಮ್ಮೆಲ್ಲರ ಬಗ್ ಹುಡ್ಕುವಂಥ ಕೆಲಸ ಮಾಡಿದ್ದಾರೆ. ಸೊ ಅದು ನಂಗೆ ಫೀಲ್ ಆಗಿದೆ. ಈ ಮೂವಿ ನೋಡಿದ ಮೇಲೆ ನಾನು ಕಂಪ್ಲೀಟಾಗಿ ನಾನು ಒಂಥರ ಸ್ಟನ್ ಆಗಿಬಿಟ್ಟಿದೆ. ಆ ರಾತ್ರಿ ಊಟನೇ ಹಿಂಗೆ ಮಾಡೋಕ್ಕಾಗಿರಲಿಲ್ಲ ಆ ಥರದ್ದು. ಸೊ ಮಾಸ್ತಿ ಸರ್ ಥ್ಯಾಂಕ್ ಯು, ಅಭಿ ಸರ್ ಥ್ಯಾಂಕ್ ಯು. ಯಾಕಂದರೆ ಈ ಕ್ಯಾರೆಕ್ಟರ್ ನಂಗೆ ಸಿಗ್ತಿರ್ಲಿಲ್ಲ. ನಿಮ್ಮಿಬ್ಬರ ಒಂದು ಡಿಸ್ಕಷನಿಂದ ಈ ಕ್ಯಾರೆಕ್ಟರ್ ನಂಗೆ ಸಿಕ್ತು. ಸೊ ಥ್ಯಾಂಕ್ ಯು ವೆರಿ ಮಚ್. ಮತ್ತು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ, ಇದು ನನ್ನ ಮನೆ, ಈ ಟೀಮ್ ನನ್ನ ಮನೆ. ಸೊ ಹಾಗಾಗಿ ಥ್ಯಾಂಕ್ಸ್ ಹೇಳಿದ್ರೆ ಎಲ್ಲೋ ಕಮ್ಮಿ ಆಗಿಬಿಡುತ್ತೆ. ಹಾಗಾಗಿ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ನಟಿಯಾಗಿ ನಟಿಸಿರುವಂಥ ಮೊದಲನೇ ಚಿತ್ರ ಇದು, ನಮ್ಮ ಸೋಮು ಸೌಂಡ್ ಇಂಜಿನಿಯರ್. ಫಸ್ಟ್ ಆಫ್ ಆಲ್ ನಾನು ಡೈರೆಕ್ಟರ್ ಆದಿ ಸರ್ಗೆ ಮತ್ತು ಮಾಸ್ತಿ ಸರ್ಗೆ ಮತ್ತು ಅಭಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಆದಿ ಸರು ಮಾಸ್ತಿ ಸರಿಗೆ ನನ್ನನ್ನು ರೆಫರ್ ಮಾಡಿದ್ದು, ಅದಾದಮೇಲೆ ಮಾಸ್ತಿ ಸರು ಅಭಿ ಸರಿಗೆ ರೆಫರ್ ಮಾಡಿದ್ದು. ಸೊ ಹೀಗಾಗಿ ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಅಭಿ ಸರ್, ಸೌಮ್ಯ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಒನ್ ಮೋರ್ ಅಂತಂದರೆ ಎಲ್ಲ ನಮ್ಮ ಸೋಮು ಸೌಂಡ್ ಇಂಜಿನಿಯರ್ ಟೀಮ್ಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಈ ಟೈಮಲ್ಲೇ ನಾನು ಶೂಟ್ ಮಾಡಿದ್ದು, ಮಾರ್ಚ್ ಆ್ಯಂಡ್ ಏಪ್ರಿಲ್ ಟೈಮಲ್ಲಿ. ಬಿಸಿಲು ಅಂದರೆ ಬಿಸಿಲು, ಆ್ಯಂಡ್ ನಮ್ಮ ಟೀಮಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಟೀಮ್ ಬ್ಯಾಂಗ್ಳೂರಿಯನ್ಸು. ಸೊ ಅಂಥ ಬಿಸಿಲಲ್ಲಿ, ಉರಿ ಬಿಸಿಲಲ್ಲಿ ಶೂಟ್ ಮಾಡೋದಂತಂದರೆ ಸುಲಭದ ಮಾತಲ್ಲ, ತುಂಬ ಕಷ್ಟ ಇತ್ತು. ಆ್ಯಂಡ್ ಸ್ಪೆಷಲಿ ನಮ್ಮ ಟೆಕ್ನಿಷಿಯನ್ಸ್ ಟೀಮ್ಗೆ ಮತ್ತು ಡೈರೆಕ್ಷನ್ ಟೀಮ್ಗೆ ಆ್ಯಂಡ್ ಲೈಟ್ ಬಾಯ್ಸ್ಗೆ ಆ್ಯಂಡ್ ಪ್ರೊಡಕ್ಷನ್ ಟೀಮ್ಗೆ ಆ್ಯಂಡ್ DOP ಆದಂಥ ಶಿವಸೇನಾ ಸರು ಮತ್ತು ನವೀನ್ ಸರ್ಗೆ ಮತ್ತು ಮಲ್ಲು ಅಣ್ಣ, ನಿಖಿಲ್, ಶ್ರೇಷ್ಠ, ಎಲ್ರಿಗೂ ತುಂಬ ಅಂದರೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಪ್ರೊಡ್ಯೂಸರ್ ಆದಂಥ ವಿಜಿ ಸರ್ ಆ್ಯಂಡ್ ಕ್ರಿಶ್ ಸರ್, ಎಲ್ರಿಗೂ ತುಂಬ ಥ್ಯಾಂಕ್ಸ್. ಏನಂತ ಅಂದರೆ ನಮ್ಮ ಸೋಮು ಸೌಂಡ್ ಇಂಜಿನಿಯರ್ ಒಂದು ದೊಡ್ಡ ಅರಮನೆ ಅಂತ ಅಂದರೆ ಇದಕ್ಕೆ ಇವರೆಲ್ಲರೂ ಪಿಲ್ಲರ್ಸ್ ಥರ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ತುಂಬ ಧನ್ಯವಾದಗಳು. ಆ್ಯಂಡ್ ಚಲನಚಿತ್ರದ ಅತ್ಯುತ್ತಮ ಡೈರೆಕ್ಟರ್ ಅಂತಲೇ ಹೇಳ್ಬೋದು ಸೂರಿ ಸರ್, ಮತ್ತು ಸ್ಟೈಲಿಶ್ ಖಳನಾಯಕ ಧನಂಜಯ್ ಸರ್ ಅಂತ ಹೇಳ್ಬೋದು. ಅವರು ನಮ್ಮ ಮೂವಿ ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಾದ ತಕ್ಷಣ ನನಗಂತೂ ತುಂಬ ಖುಷಿ ಆಯಿತು. ಎಷ್ಟು ಖುಷಿ ಆಯ್ತು ಅಂದರೆ ಇಷ್ಟು ದಿನ ಪಟ್ಟಿರೋ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಯ್ತು, ಒಂಥರ ಸಾರ್ಥಕನೇ ಅನಿಸ್ಬಿಡ್ತು. ನನಗೂ ಮಾತ್ರ ಅಲ್ಲ, ನಮ್ಮ ಅಮ್ಮ ಬಂದಿದ್ದಾರೆ, ನಮ್ಮ ಬಿಜಾಪುರದಿಂದ ನಮ್ಮ ದೊಡ್ಡಮ್ಮ ಬಂದಿದ್ದಾರೆ. ಸೊ ನಮ್ಮ ಇಡೀ ಫ್ಯಾಮಿಲಿ ತುಂಬ ಖುಷಿಯಾಗಿದೆ. ಆ್ಯಂಡ್ ಈ ದಿನನ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತೀನಿ. ಪ್ರೆಸ್ ಅವರಿಗೆಲ್ಲ ಥ್ಯಾಂಕ್ಸು ಬಂದಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ. ಥ್ಯಾಂಕ್ ಯು. ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ, ನಾನು ವಿಭಿನ್ನವಾಗೂ ಪಾತ್ರನ ನಿಭಾಯಿಸ್ಬೋದು ಅಂತ ತೋರಿಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ಮೊದಲಿಂದ ನೋಡ್ತಾ ಹೋದರೆ ಎಲ್ಲ ಪಾತ್ರಧಾರಿಗಳು ತುಂಬಾ ಚೆನ್ನಾಗಿ ತೋರಿಸಿರೋಂತಹ DOP ಸರ್ಗೆ ಥ್ಯಾಂಕ್ ಯು. ಮ್ಯೂಸಿಕ್ ನಾನಂತೂ ಹೇಳೋಕ್ಕೆ ಆಗಲ್ಲ. ಯು ಆಲ್ ನೋ, ನೀವೆಲ್ಲ ಸಾಂಗ್ ನೋಡಿದ್ಮೇಲೆ ಹೇಗಿದೆ ಅಂತ. ಸೊ ಚರಣ್ ಸರ್ ಅಮೇಝಿಂಗ್ ವರ್ಕ್. ಐ ನೋ ನೀವು ಚೆನ್ನಾಗೇ ಮಾಡಿರ್ತೀರಾ ಅಂತ, ಬಟ್ ನನಗಂತೂ ಪರ್ಸ್ನಲಿ ಸಾಂಗ್ ನೋಡಿದ್ಮೇಲೆ ಇಟ್ಸ್ ಲೈಕ್, ಇವಾಗ ನಾವು ನೋಡ್ತಿರ್ತೀವಿ ಎಲ್ಲ ಸಾಂಗು, ಅದರಲ್ಲೂ ಆ ಕಡೆ ಸೈಡಿನ ಪ್ರಾಂತ್ಯದ ಸಾಂಗ್ನ ಇಷ್ಟು ಚೆನ್ನಾಗಿ ಮ್ಯೂಸಿಕಲಿ ತೋರಿಸ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಹಾಯ್ ಧನಂಜಯ್ ಸರ್, ಹಾಯ್ ಸೂರಿ ಸರ್, ತುಂಬಾ ಖುಷಿ ಆಗ್ತಾ ಇದೆ ದಟ್ ನೀವು ಇವತ್ತು ಲಾಂಚ್ ಮಾಡೋಕ್ಕೆ ಬಂದಿರೋದು. ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು, ಟೀಮಿನ ಎಲ್ಲರೂ ತುಂಬಾ ಪರಿಶ್ರಮ ಪಟ್ಟಿದ್ದೀವಿ. ಆ್ಯಂಡ್ ಐ ಹೋಪ್ 15th ನಾವೆಲ್ಲ ಏನು ಕಷ್ಟಪಟ್ಟಿದ್ದೀವೋ ಅದು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ಅಂತ. ಧನ್ಯವಾದಗಳು. ಥ್ಯಾಂಕ್ ಯು. ನನಗೆ ಯಾವ ಮೈಕ್ ಬರುತ್ತೆ ಅಂತ ಕಾಯ್ತಿದ್ದೆ ನಾನು. ಅಂದರೆ
ಏನು ಮಾತಾಡಬೇಕು ಅನ್ನೋದನ್ನೂ ಪ್ಲಾನ್ ಮಾಡ್ತಾ ಇದ್ದೆ. ನನ್ನ ಮಾನಸ ಗುರುಗಳು ಸೂರಿ ಸರ್, ಅವ್ರ ಸಿನಿಮಾಗಳನ್ನ ನಾನು ತುಂಬ ಸಲ ನೋಡಿದ್ದೀನಿ. ತುಂಬ ಸಮಗ್ರವಾಗಿ ಗ್ರಹಿಸಿರ್ತಾರೆ. ಅದನ್ನು ಭಾಳ ಸಿಂಪ್ಲಿಫೈ ಆಗಿ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಹಾಗಾಗಿ ನಾನು ಅವ್ರ ಜೊತೆ ಕೆಲಸ ಮಾಡಬೇಕಂತ ತುಂಬ ಇತ್ತು, ನನಗಾಗಿರಲಿಲ್ಲ. ಪುಣ್ಯ ಅಲ್ಲೇ ಬೆಳೆದಂಥ ಅಭಿ ಸರ್ ನನಗೆ ಅವಕಾಶ ಮಾಡಿಕೊಟ್ರು. ಇಡೀ ತಂಡಕ್ಕೆ ಧನ್ಯವಾದಗಳು ಹೇಳ್ತೀನಿ. ಆಮೇಲೆ ಒಂದು ಕತೆ ಅಂದರೆ ಆ ಕತೆ ಒಂದು ಎದೆ ಭಾರ ಮಾಡಬೇಕು, ಇಲ್ಲ ಎದೆ ಹಗುರ ಮಾಡಬೇಕು. ಈ ಕತೆ ನಮ್ಮನ್ನು ಅಲ್ಲಲ್ಲೇ ಎದೆ ಭಾರ ಮಾಡುತ್ತೆ ಮತ್ತು ಅಲ್ಲಲ್ಲೇ ಎದೆನ ಹಗುರ ಮಾಡುತ್ತೆ, ಭಾರ ಮಾಡುತ್ತೆ. ತುಂಬ ಇದೆ ಕತೆ ಒಳಗಡೆ. ನೋಡೇ ಆನಂದಿಸ್ಬೇಕು ಈ ಸಿನಿಮಾನ. ಇಡೀ ತಂಡ ತುಂಬ 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 ಶ್ರದ್ಧೆಯಿಂದ ಒಂದು ಧ್ಯಾನಿಸ್ಕೊಂಡು ಮಾಡಿರೋಂಥ ಒಂದು ಸಿನಿಮಾ ಇದು. ಸಿನಿಮಾನೇ ಬದುಕೇ ನಮ್ಮ ಸಿನಿಮಾ ಅಂದ್ಕೊಂಡು ಮಾಡಿರೋಂಥ ಒಂದು ಸಿನಿಮಾ. ಅದ್ಭುತವಾಗಿದೆ. ಎಲ್ರಿಗೂ ಧನ್ಯವಾದಗಳು. ಬರ್ತಾ ಇರ್ತಾನೆ ಬೆಂಗಳೂರಿಗೆ ಬರಬೇಕು ಅಂದ್ಬಿಟ್ಟು, ಒಂದು ಸಣ್ಣ ಬ್ಯಾಗ್ ಇರುತ್ತೆ. ಸರಿ ಬರ್ತಾ ಇರುವಾಗ ಅವ್ರ ಎದುರುಗಡೆ ಅವ್ರ ತಂದೆ ಸಿಕ್ಬಿಡ್ತಾರೆ. ಇವನು ಅವ್ರ ತಂದೆ ನೋಡ್ತಾರೆ, ಅಷ್ಟು ದೂರದಲ್ಲಿ ಏನಿದ ತಕ್ಷಣ ಬ್ಯಾಗ್ನ ಸೈಡ್ಗೆ ಎಸ್ಬಿಡ್ತಾನೆ. ಹೋಗ್ತಾನೆ, ಎಲ್ಲಿಗೋ ಅಂತಾರೆ. ಎಲ್ಲೂ ಇಲ್ಲ, ಇಲ್ಲೇ ಹೋಗಿ ಬರ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬರ್ತಾನೆ. ತಿರ್ಗಾ ಹೋಗಿ ಬ್ಯಾಗ್ ತೊಗೊಂಡು ಬೆಂಗಳೂರು ಬಸ್ ಹತ್ಬಿಟ್ಟು ಬರ್ತಾನೆ. ಆ ಹುಡುಗನಿಗೆ ಏನೂ ಗೊತ್ತಿಲ್ಲ, 17ನೇ ವಯಸ್ಸು ಅವನಿಗೆ. ಗಾಂಧಿನಗರ ಅನ್ನೋದು ನೀವು ಪತ್ರಿಕೆಗಳಲ್ಲಿ ಚಿತ್ರರಂಗ ಗಾಂಧಿನಗರ ಅದನ್ನು ಓದಿ ಗಾಂಧಿನಗರದಲ್ಲಿ ಬಂದು ನಿಂತ್ಕೋತಾನೆ. ಏನು ಗೊತ್ತಿಲ್ಲ. ಒಂದು 300-400 ರೂಪಾಯಿ ಜೋಬಲ್ಲಿದೆ. ಸರಿ, ಇಲ್ಲಿ ಚಿತ್ರರಂಗದವರೆಲ್ಲ ಓಡಾಡ್ತಾರಂತೆ, ಇಲ್ಲಿ ನಿರ್ದೇಶಕರು ಓಡಾಡ್ತಾರೆ ಅನ್ನೋದು ಮಾತ್ರ ಗೊತ್ತು. ಬಟ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡ್ತಾನೆ, ಯಾರೂ ಕಾಣಲ್ಲ. ಸರಿ, ಆ 400 ರೂಪಾಯಿ 3 ದಿನದಲ್ಲಿ ಮುಗಿದೋಗುತ್ತೆ. ಒಂದು ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರ್ಕೋತಾನೆ. ಆ ಹೋಟ್ಲಲ್ಲಿ ಅವ್ನಿಗೆ ಯಾರೋ ಏನೋ ಬೈದ್ರು ಅಂದ್ಬಿಟ್ಟು ಒದ್ದುಬಿಟ್ಟು ಬರೆದ್ಬಿಡ್ತಾನೆ ಆಚೆ. ಮತ್ತೆ ಬಂದು ಗಾಂಧಿನಗರದಲ್ಲಿ ನಿಂತ್ಕೋತಾನೆ. ಒಂದು ಜೂನಿಯರ್ ಆರ್ಟಿಸ್ಟ್ ಹೋಗೋ ಒಂದು ಬಸ್ ಹತ್ಬಿಟ್ಟು ಹೋಗ್ತಾನೆ. ಫಸ್ಟ್ ಟೈಮ್ ಸಿನಿಮಾದಲ್ಲಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ನಿಂತ್ಕೋತಾನೆ. ಯಾಕೋ ಅವನ ವಾತಾವರಣ ಸೆಟ್ ಆಗಲ್ಲ. ತಿರ್ಗಾ ಬರ್ತಾನೆ. ಅವನ ವೇಷ, ಯಾಕಂದ್ರೆ ಬ್ಯಾಗ್ ಹೊರಟೋಗಿದೆ ಹೋಟ್ಲಲ್ಲಿ, ಹಳೇ ಇದು ಶರ್ಟು, ಒಂದು ಲುಂಗಿ. ಸರಿ, ಏನೋ ಯಾರೋ ಅಂತ ಇವನ್ನ ಯಾರೋ ಒಬ್ರು ವಿಚಾರಿಸ್ತಾರೆ. ಅದು ಕರೆಕ್ಟಾಗಿ ದೀಪು ಎಸ್ ಕುಮಾರ್ ಅವ್ರ ತಂದೆ ಶಶಿ ಸರ್, ಅಂದರೆ ಓಮ್ ಪಿಕ್ಚರು ಎಡಿಟ್ರು, ಅವ್ರಿಗೆ ಒಬ್ಬ ಆಫೀಸ್ ಬಾಯ್ ಬೇಕಾಗಿರುತ್ತೆ. ಸರಿ, ಇವನ್ನ ಅದ್ಯಾರೋ ಮ್ಯಾನೇಜರ್ ಥರದವ್ರು ಹೋಗಿ ಸೇರಿಸ್ತಾರೆ. ಅಲ್ಲಿಂದ ಅಲ್ಲಿ ಶಶಿ ಸರ್ ಜೊತೆ, ಶಶಿ ಸರ್ಗೆ ಅಸಿಸ್ಟೆಂಟ್ ಆಗಿ ಒಬ್ಬ ಹುಡುಗ ಆಗಿ ನಿಂತ್ಕೋತಾನೆ. ಅಲ್ಲಿ ಶಶಿ ಸರ್ ಆದಮೇಲೆ ಅವ್ರ ಮಗ ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್ ಮಾಡ್ತಿರ್ತಾರೆ. ಅಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದಿದ್ದು ಸಿನಿಮಾಗಳೇ ದುನಿಯಾ, ಮುಂಗಾರು ಮಳೆ, ಅಂಬಾರಿ, ತುಂಬ ದೊಡ್ಡ ಸಿನಿಮಾಗಳು. ಯೋಗರಾಜ್ ಭಟ್ ಸಾರಿಂದ ಹಿಡಿದು ಸೂರಿ ಸಾರಿಂದ ಹಿಡಿದು ಅಂಬಾರಿ ಅರ್ಜುನ, ಪ್ರೀತಮ್ ಗುಬ್ಬಿ ಎಲ್ಲರೂ ಅಲ್ಲಿ ಬರ್ತಾ ಇರ್ತಾರೆ, ದಿನಕರ್ ಅವರು ಎಲ್ಲ. ಸೊ ಅವ್ರಿಗೆಲ್ರಿಗೂ ಆಫೀಸ್ ಬಾಯ್ ಥರ ಈ ಹುಡುಗ ಟೀ ಕೊಟ್ಕೊಂಡಿರ್ತಾನೆ. ಸುಮಾರು ಒಂದು 3 ವರ್ಷ ಅಲ್ಲಿ ಕೆಲಸ ಮಾಡ್ತಾನೆ. ಆಮೇಲೆ ಇದ್ದಕ್ಕಿದ್ದಂಗೆ ನಾನು ಕೆಲಸ ಬಿಟ್ಬಿಡ್ತೀನಿ ಅಣ್ಣ ಅಂತಾನೆ. ದೀಪು ಎಸ್ ಕುಮಾರ್ ಅವರು ಯಾಕೋ ಅಂತಾರೆ, ಇಲ್ಲ ಅಣ್ಣ ನಾನು ಸಿನಿಮಾಗೆ ಸೇರ್ಕೋಬೇಕು ಅಂತ. ಸರಿ ಕಣೋ, ಯಾರೇ ಒಬ್ಬರು ಹುಡುಗ ತನ್ನ ಹತ್ರ ಕೆಲಸ ಬಿಡ್ತಾನೆ ಅಂದಾಗ ಬೈತಾರೆ. ಬಟ್ ದೀಪು ಬೈಲಿಲ್ಲ. ಇವನು ಒಳ್ಳೆತನ ನೋಡಿ ಹೋಗೋ ನೀನು ಮಾಡು ಅಂತಾರೆ. ಅಲ್ಲಿಂದ ಹುಡುಗ ಬಂದು ಸೀದಾ ನನಗೆ ಫೋನ್ ಮಾಡ್ತಾನೆ. ನಾನು ಅಲ್ಲಿ ಬರ್ತಾ ಇದ್ದವನ್ನೇ. ಯಾಕೋ ಅಂದರೆ ಕೆಲಸ ಬಿಟ್ಬಿಟ್ಟೆ ಅಂತಾನೆ. ಸರಿ ಕಣ, ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಆರ್ಟಿಸ್ಟ್ ಆಗಬೇಕು ಅಂತಾನೆ. ಆವಾಗ ದೇವ್ರ ದಯೆಯಿಂದ ಸೂರಿ ಸರು ಕಡ್ಡಿಪುಡಿ ಸಿನಿಮಾ ಶುರು ಮಾಡ್ತಾಯಿದ್ರು. ನಾನು ಅಸಿಸ್ಟೆಂಟ್ ರೈಟರಾಗಿ ಅವ್ರ ಹತ್ರ ಇದ್ದೆ. ಸರಿ, ಅವನ್ನ ಕರ್ಕೊಂಡು ಬಂದು ಸೂರಿ ಸರ್ಗೆ ಸೇರಿಸಿದ ತಕ್ಷಣ ಮಾಡಿಸ್ಬೋದು ಅಂತಾರೆ. ಒಂದು 3 ಕ್ರಿಮಿಗಳ ಪಾತ್ರ ಇತ್ತು. ಅದರಲ್ಲಿ ಒಂದು ಕ್ರಿಮಿಯಾಗಿ ಹುಡುಗ ಮಾಡ್ತಾನೆ. ಆ್ಯಕ್ಚುಲಿ ಎಲ್ಲರಿಗೂ ಶಿವಣ್ಣನ ಜೊತೆ ಸಿನಿಮಾ ಮಾಡಬೇಕು, ಶಿವಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದಿರುತ್ತೆ. ಶಿವಣ್ಣ ಲಾಂಗ್ ಹಿಡಿಯೋದ್ರಲ್ಲಿ ಫೇಮಸ್ಸು. ಅಂಥ ಶಿವಣ್ಣನೇ ಲಾಂಗ್ ಇಟ್ಕೊಂಡು ಅಟ್ಟಿಸ್ಕೊಂಡು ಹೋಗೋ ಪಾತ್ರ ಸೂರಿ ಸರ್ ಕೊಟ್ಟರು. ತುಂಬ ಚೆನ್ನಾಗಿ ಮಾಡ್ದ. ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಬಂದು ಇವತ್ತು ನಾಯಕನಾಗಿ ನಮ್ಮ ಜೊತೆ ಕೂತಿದ್ದಾನೆ. ಯಾಕಂದರೆ ಎಲ್ಲ ಸಿನಿಮಾಗಳಲ್ಲೂ ಹೀರೋನ ತುಂಬ ಬೇಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ನಾನು ಅವನ ಕತೆ ಹೇಳ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡಿದೆ. ಮತ್ತು ಅವನು ಎಂಥ ಅದೃಷ್ಟ ಅಂದರೆ, ಯಾವ ಸೂರಿ ಸರ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ನೋ ಅದೇ ಸೂರಿ ಸರ್ನ ತನ್ನ ಟ್ರೈಲರ್ ರಿಲೀಸಿಗೆ ಕರೆಸ್ಕೊಳ್ತಾನೆ. ಮತ್ತು ಡಾಲಿ ಧನಂಜಯ್ ಹೊಸಬರಿಗೆ ಬೆಂತಟ್ಟೋದ್ರಲ್ಲಿ ಅದು ಯಾವಾಗಲೂ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಬರೀತಿರ್ತಾರೆ, ತಾನೂ ಬೆಳೆದು ತನ್ನವರನ್ನು ಬೆಳೆಸುವಂಥ ಗುಣ ಅಂತ. ಸೊ ನೀವಿಬ್ಬರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಇನ್ನು ನಿರ್ದೇಶಕ ನಮ್ಮ ಅಭಿ ಬಗ್ಗೆ ಹೇಳಬೇಕು ಅಂದರೆ, ಅಭಿ ಕೂಡ
ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರ್ಕೋಬೇಕು ಅಂದಾಗ ಅದೇನೋ ಗೊತ್ತಿಲ್ಲ, ತಿರ್ಗಾ ನಾನೇ ಸೂರ್ಯ ಹತ್ರ ಕರ್ಕೊಂಡೋದೆ. ಸೂರ್ಯ ನೋಡ್ಬಿಟ್ಟು ಏನು ಓದಿದ್ಯಾ ಅಂದರು. ಮೇಸ್ಟ್ರ್ ಕೆಲಸ ಮಾಡ್ತಾ ಇದ್ದೀನಿ ಅಂದರು. ಮೇಸ್ಟ್ರುಗಳಿಗೆಲ್ಲ ನಾವೇನೋ ಕೆಲಸ ಕೊಡೋದು, ನಾವು ಬುದ್ಧಿ ಹೇಳಿಸ್ಕೊಬೇಕು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ಮೆಲ್ಲಗೆ ಕನ್ನಡ ಚೆನ್ನಾಗಿ ಬರೀತಾನೆ ಅಂದೆ. ಸರಿ ಇರಲಿ ಅಂದರೆ ಸರಿ ಅಲ್ಲಿ ಕೂರಿಸ್ಕೊಂಡು ಬರೋಬ್ಬರಿ 10 ವರ್ಷ ಅಭಿ ಸೂರ್ಯ ಹತ್ರ ಕೆಲಸ ಮಾಡ್ತಾನೆ. ನಿಮ್ಗೆಲ್ರಿಗೂ ಗೊತ್ತಿಲ್ಲ, ಒಂದು ಗುರುಪೌರ್ಣಮಿ ದಿನ ಸೂರ್ಯ ಅವರು ಅವನಿಗೆ ಒಂದು ದಸ್ತು ಪೇಪರು ಪೆನ್ನು ಎಲ್ಲ ಒಂದು ಶರ್ಟ್ ಪೀಸ್ ಕೊಡ್ತಾರೆ. ಅಂದರೆ ತನ್ನ ಶಿಷ್ಯನ ಗುರುಗಳಾಗಿ ನೋಡಿದ್ದಾರೆ ಅವನಲ್ಲಿ. ಯಾಕಂದರೆ ಎಲ್ಲ ನಿರ್ದೇಶಕಗಳಿಗೂ ಸಣ್ಣ ಪುಟ್ಟ ತಪ್ಪುಗಳಾಗುತ್ತೆ, 100% ಯಾರ್ದು ಇರಲ್ಲ. ಅಟ್ಲೀಸ್ಟ್ 98 ಸರಿ ಇದ್ರು ಒಂದು 2 ತಪ್ಪಾದಿಡುತ್ತೆ. ಆ 2 ತಪ್ಪು ಹುಡುಕ್ತಾ ಇದ್ದಾನೆ ಅಭಿ. ಸರ್ ಇದು ಸ್ವಲ್ಪ ರಾಂಗ್ ಇದೆ, ಶಾರ್ಟು ಇದಿದೆ ಅಂತ ಡಿಸ್ಕಸ್ ಮಾಡಿಕೊಂಡು ಮಾಡ್ತಿದ್ವಿ ಅಂತ ಅಭಿ. ಆಮೇಲೆ ಕೋ ಡೈರೆಕ್ಟರ್ಗೆ 10 ವರ್ಷ ಆದಮೇಲೆ ತಾನೊಂದು ಸ್ವತಂತ್ರವಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ಮಾಡಿಬಿಟ್ಟು ನನಗೆ ಹೇಳ್ತಾನೆ. ಆಮೇಲೆ ಸೂರಿ ಸರ್ಗೆ ಹೇಳ್ತಾನೆ. ಸೂರಿ ಸರು ಆ ಸ್ಕ್ರಿಪ್ಟನ್ನ 3 ದಿನ ಓದ್ತಾರೆ. ಓದ್ಬಿಟ್ಟು ಒಂದು ಪೇಪರಲ್ಲಿ ಪಾಯಿಂಟ್ಸ್ ಮಾಡ್ತಾರೆ. ಆಮೇಲೆ ಅವ್ನಿಗೆ ಹೇಳ್ತಾರೆ ಇದು 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 ಅಂತ. ಸರಿ ಅಂದ್ಬಿಟ್ಟು ಈಗ ಏನು ಮಾಡ್ತೀವಿ ಅಂದರೆ, ಸರ್ ಸಿನಿಮಾ ಮಾಡ್ತೀನಿ ಸರ್ ಅಂದರೆ. ಸರ್ ಬಟ್ ಸಪ್ಪಗಿರೋ ಅಭಿಗೆ ಸೂರಿಗವ್ರು ಕೇಳ್ತಾರೆ, ಯಾಕೋ ಅಂದರೆ ಸರ್ ಪ್ರೊಡ್ಯೂಸರ್ ಇಲ್ಲ ಅಂತ. ಪ್ರೊಡ್ಯೂಸರ್ ಯಾಕೋ ಬೇಕು ಸಿನಿಮಾಗೆ ಅಂತಾರೆ. ಅವ್ನಿಗೆ ಆಶ್ಚರ್ಯ, ನೀನು ಕಥೆನೇ ನಿರ್ಮಾಪಕನ ಹುಡ್ಕೊಂಡು ಬಿಡು ಅಂತಾರೆ. ಅದೇನೋ ಬೈ ಗಾಡ್ಸ್ ಗ್ರೇಸ್ ಅದಾಗಿ ಕರೆಕ್ಟಾಗಿ 9 ದಿನಕ್ಕೆ ಅವಿಗೆ ಒಬ್ಬ ಪ್ರೊಡ್ಯೂಸರ್ ಸಿಗ್ತಾರೆ. ಅವ್ರ ಹೆಸರು ಕ್ರಿಸ್ಟೋಫರ್ ಕಿಣಿ ಅಂತ. ಅವ್ರು ಯಾವತ್ತೂ ಸಿನಿಮಾದ ಯಾವುದೇ ಗಾಳಿ ಗಂಧ ಇಲ್ಲ. ಅವರು ಸಣ್ಣ ವಯಸ್ಸಿಂದ ಸಿನಿಮಾ ನೋಡ್ತಿದ್ರಂತೆ. ಇದ್ದಕ್ಕಿದ್ದಂಗೆ ಅವರು ತಾನು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತ ಬರ್ತಾರೆ. ಸೊ ಅವ್ರಿಗೆ ಈ ತಂಡ ಪರಿಚಯ ಆಗುತ್ತೆ. ಕರೆಕ್ಟಾಗಿ ಅವ್ರು ಏನು ಅವ್ರಿಗೇನು ಬಡ್ಜೆಟ್ ಹೇಳಿದ, ಏನು ದಿನಗಳು ಹೇಳಿದ, ಅದು ಕರೆಕ್ಟಾಗಿ ಸಿನಿಮಾನ ಮಾಡಿ ಮುಗಿಸಿ ಕೊಡ್ತಾನೆ. ಅದು ಇವತ್ತು ಸೋಮು ಸೌಂಡ್ ಇಂಜಿನಿಯರ್ ಆಗಿದೆ. ಮತ್ತು ಅಭಿ 10-15 ವರ್ಷದಲ್ಲಿ ಏನು ಸಂಪಾದನೆ ಮಾಡಿದ್ದಾನೆ ಅಂದರೆ, ಅವ್ರು ಹೋಗಿ ಚರಣ್ ರಾಜ್ನ ಮ್ಯೂಸಿಕ್ ಕೇಳ್ತಾರೆ. ಚರಣ್ ರಾಜ್ ಸಪ್ತಸಾಗರದ ಆಚೆ ಭೀಮಾ ಮತ್ತೊಂದು ಎಲ್ಲ ಮಾಡ್ತಿದ್ರು. ಬಟ್ ನಾನು ಅಭಿ ನೀವು ಮಾಡ್ತೀವಿ ಅಂದರೆ ನಾನು ಮಾಡಿಕೊಡ್ತೀನಿ ಅಂತಾರೆ. ಸೊ ಚರಣ್ ರಾಜ್ ಅವರು ಜೊತೆಗೆ ನಿಲ್ತಾರೆ. ದೀಪು ಎಸ್ ಕುಮಾರ್ ಅವರು ಎಡಿಟಿಂಗ್, ಜಾಕಿ, ದೊಡ್ಡ ಮನೆ ಹುಡುಗ, ಕೆಂಡಸಂಪಿಗೆ, ಮುಂಗಾರು ಮಳೆ, ದುನಿಯಾ, ಈ ಥರದ ಎಡಿಟಿಂಗ್ ಮಾಡಿದಂತಹ ದೀಪು ಎಸ್ ಕುಮಾರು ಇದಕ್ಕೆ ಎಡಿಟಿಂಗ್ ಮಾಡಿಕೊಡ್ತಾರೆ. ಇನ್ನು ನಾನು ಜೊತೆಗೆ ಇರ್ತೀನಿ, ನಾನು ಸಂಭಾಷಣೆ ಕೈ ಜೋಡಿಸ್ತೀನಿ. ಮತ್ತು ಶಿವಸೇನಾ ಕ್ಯಾಮ್ರಾಮನ್ ಮಾಡ್ತಾರೆ. ಆಗ್ತಾನೆ ಸಲಗ ಮುಗಿಸ್ಕೊಂಡು ಯಶಸ್ಸಿನ ಮಟ್ಟದಲ್ಲಿದ್ದಂತಹ ಅವರು ನಾನು ಮಾಡ್ಕೊಡ್ತೀನಿ. ಇವ್ರು ಯಾರೂ ರೆಮ್ಯುನರೇಷನ್ಗಳು ಮತ್ತೊಂದು ಏನು ಮಾತಾಡದೆ ಈ ಚಿತ್ರದಲ್ಲಿ ಕೆಲಸ ಮಾಡೋದಕ್ಕೆ ಮುಂದೆ ಬರ್ತಾರೆ. ಅದಕ್ಕೆ ಇದನ್ನ ಎಲ್ಲ ಪತ್ರಿಕೆಗಳಲ್ಲೂ ತಂತ್ರಜ್ಞರ ಸಿನಿಮಾ ಅಂತಾನೆ ಮೆನ್ಷನ್ ಮಾಡ್ತಾರೆ. ಸೊ ಇವರೆಲ್ಲರೂ ಬೆನ್ನಲ್ಲಿ ಬಂದು ನಿಂತಿದ್ದಾರೆ. ಈಗ 15ನೇ ತಾರೀಕು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಮತ್ತು ಜನ ಈ ಪಿಕ್ಚರ್ನ ನೋಡಿ ಆಶೀರ್ವಾದ ಬೇಕು. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಜಾಸ್ತಿ ಮಾತಾಡ್ತೆ. ಥ್ಯಾಂಕ್ ಯು ಸೂರಿ ಸರ್, ಧನಂಜಯ್ ಸರ್ ಫಾರ್ ಕ್ರೇಸಿಂಗ್ ದ ಒಕೇಶನ್. ಮೀನ್ಸ್ ಅ ಲಾಟ್ ಟು ಅಸ್. ನಮ್ಗೆ ಈ ಚಿತ್ರ ನಾನು ತುಂಬ ಇಷ್ಟಪಟ್ಟು ಮಾಡಿರುವಂಥ ಚಿತ್ರ, ಸೋಮು ಸೌಂಡ್ ಇಂಜಿನಿಯರ್. ಅಂದರೆ ಈ ಚಿತ್ರದಲ್ಲಿ ಎಲ್ಲ ನನ್ನ ಫೇವ್ರೆಟ್ ಟೆಕ್ನಿಷಿಯನ್ಸ್, ಅದಕ್ಕಿಂತ ಮುಖ್ಯವಾಗಿ ನನ್ನ ಫೇವ್ರೆಟ್ ಪೀಪಲ್ ಇದ್ದಂಥ ಚಿತ್ರ ಇದು. ಸೊ ತುಂಬ ಇಷ್ಟಪಟ್ಟು ಮಾಡಿದ ಚಿತ್ರ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು ಈ ಚಿತ್ರಕ್ಕೆ. ಥ್ಯಾಂಕ್ ಯು ಎವ್ರಿವನ್. ಆಕಾಶ್ ಮನುಗೋಳಿ. ಥ್ಯಾಂಕ್ ಯು ಸರ್. ಒಟ್ಟು 6 ಹಾಡಿದೆ ಸರ್ ಚಿತ್ರದಲ್ಲಿ. 2 ಜಾನಪದ ಶೈಲಿಯಲ್ಲಿದೆ, 4 ಸಿನಿಮ್ಯಾಟಿಕ್ ಆಗಿದೆ. ಸ್ಕೋರ್ ಮಾಡೋದು ನೋಡಿದ್ದೀನಿ ಸರ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ಸಿನಿಮಾ. ವೆರಿ ಹಾರ್ಟ್ ಟಚಿಂಗ್ ಆ್ಯಂಡ್ ತುಂಬ ಇನ್ನೋಸೆನ್ಸ್ ಇದೆ ಸಿನಿಮಾದಲ್ಲಿ. ದಟ್ಸ್ ದ ಸ್ಟ್ರೆಂತ್ ಆಫ್ ದ ಮೂವಿ. ಮತ್ತು ನಾವು ನೋಡಿರೋದಂತಹ ಜಾಗ್ರಫಿ, ಲ್ಯಾಂಗ್ವೇಜ್, ಕಲ್ಚರ್ ನೋಡ್ಬೋದು ಇದರಲ್ಲಿ. ಅದು ನನಗೂ ತುಂಬ ಚಾಲೆಂಜಿಂಗ್ ಆಗಿತ್ತು ಈ ಮೂವಿಲಿ. ಯಾಕಂದರೆ ನಾನು ತುಂಬ ಅರ್ಬನ್ ಸೌಂಡ್ ಟ್ರ್ಯಾಕ್ ಮಾಡ್ತಿದ್ದೆ ಮುಂಚೆ. ಸೊ ಇದರಲ್ಲಿ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಬಟ್ ಎಂಡ್ ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬಂದಿದೆ ಸರ್. ಸರ್ ಯೂಶಲಿ ಸೌಂಡ್ ಇಂಜಿನಿಯರಿಂಗ್ ನಾವೇ ಮಾಡ್ತೀವಿ ಸರ್. ಅಭಿ ಅಣ್ಣಗೆ ಮತ್ತು ಎಲ್ಲ ಟೆಕ್ನಿಷಿಯನ್ಸ್ಗೂ ತುಂಬ ಧನ್ಯವಾದಗಳು.
ನಮ್ಮ ಪ್ರೊಡ್ಯೂಸರು ಕ್ರಿಶ್ ಸರು, ಮಾಸ್ತಿ ಅಣ್ಣ, ನಮ್ಮ ದೀಪಣ್ಣ, ಶಿವಸೇನ ಬ್ರದರು ತುಂಬ ಕೆಲಸ ಮಾಡಿದ್ದಾರೆ. ಮತ್ತು ಏನಾದರೂ ಕ್ವಶನ್ ಕೇಳಿ. ಸೋಮ ಅನ್ನೋ ಒಂದು ಪಾತ್ರ ಸರ್, ಒಂದು ದುರಹಂಕಾರದಲ್ಲಿ ಮೆರಿತಾ ಇರೋಂಥ ಹುಡುಗ, ಅವನ ಲೈಫಲ್ಲಿ ಏನಾಗುತ್ತೆ ಅನ್ನೋದೇ ತೋರಿಸಿರೋವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ಒಂದೇ ಕ್ಯಾಮ್ರಾಗೆ ಎದುರು ನಾನು ಇಷ್ಟೊಂದು ಕ್ಯಾಮ್ರಾ ಇಟ್ಟಿದ್ದೀರ. ಸೂರಿ ಸರ್ ಮತ್ತು ಧನಂಜಯ್ ಸರ್ಗೆ ತುಂಬ ಥ್ಯಾಂಕ್ಸ್ ಇಲ್ಲಿ ಬಂದಿದ್ದಕ್ಕೆ, ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ. ಸೂರಿ ಸರ್ಗೆ ಇನ್ನು ಅವರು ಸ್ಕ್ರಿಪ್ಟ್ ಹಿಡಿದಾಗಿಂದ, ಅಂದರೆ ನಮ್ಮ ಸ್ಟಾರ್ಟ್ಗೂ ಮುಂಚೆಯಿಂದ ಇದ್ದವರು ಜೊತೆಲೆ, ಇವಾಗ ರಿಲೀಸ್ವರೆಗೂ ನಮ್ಮ ಜೊತೆಲಿದ್ದಾರೆ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಸೂರಿ ಸರ್. ಮತ್ತು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ತುಂಬ ಥ್ಯಾಂಕ್ಸ್. ನನ್ನ ಕೆಲಸ ತುಂಬ ಈಸಿ ಮಾಡಿಕೊಟ್ರು. ಏನು ಕೆಲಸ ಇರಲಿಲ್ಲ ಆ್ಯಕ್ಚುಲಿ, ಅವರೇ ಎಲ್ಲ A to Z ಅವರೇ ಮಾಡಿಬಿಟ್ಟಿದ್ರು. ಜಸ್ಟ್ ಅವ್ರ ಜೊತೆಲಿ ಇರಬೇಕಾಗಿತ್ತು ಸಪೋರ್ಟ್ ಅಷ್ಟೇ. ಅದು ಅಭಿ ಅವರು ಸೂರಿ ಸರ್ ಕೆಳಗಡೆ ಇರೋದ್ರಿಂದ ಇನ್ನೂ ತುಂಬ ಈಸಿ ಆಯಿತು ನಮ್ಮ ಇಡೀ ತಂಡಕ್ಕೆ. ಯಾಕಂದರೆ ಎಲ್ಲ A to Z ಅವರು ಪ್ಲ್ಯಾನ್ ಮಾಡ್ಕೊಂಡು ಬಂದು ಇವತ್ತಿದೇ ಆಗಬೇಕು, ಇಷ್ಟು ಶೂಟ್ ಆಗಬೇಕು, ಇಷ್ಟೇ ದಿನ ಸ್ಕೆಡ್ಯೂಲ್ ಇರಬೇಕು ಅಂತ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಅಭಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಇವರು ಸ್ವಲ್ಪ ದಾರಿ ತಪ್ಪಿದ್ರೆ ಅದು ಪ್ರೊಡ್ಯೂಸರ್ಗೆ ಬಿಲ್ ಎಕ್ಸ್ಟ್ರಾ ಬೀಳುತ್ತೆ. ಸೊ ಆ ಥರ. ಮತ್ತು ಎಲ್ಲರೂ ಆಲ್ಮೋಸ್ಟ್ ಆಲ್ ಜಾಸ್ತಿ ಎಲ್ಲ ಟೆಕ್ನಿಷಿಯನ್ಸು ನನಗೆ ಮೆಂಟರ್ ಆಗಿ ಇದ್ದರು. ಇವರಿಂದನೇ ನನಗೆ ಈ ಫಸ್ಟ್ ಸಿನಿಮಾ ಸಿಕ್ಕಿದೆ. ಇದು ನಾನು ಲಕ್ಕಿ ಅಂದ್ಕೊಳ್ತೀನಿ. ಯಾಕಂದರೆ ಒಂದು ಪ್ರೊಡ್ಯೂಸರ್ಗೆ ಬೇಕಾಗಿರೋದು ಎಲ್ಲ ಟೆಕ್ನಿಷಿಯನ್ಸ್, ಇಂಥ ಸೂಪರ್ ಸ್ಟಾರ್ ಟೆಕ್ನಿಷಿಯನ್ಸ್ ಅಂತ ಹೇಳ್ಬೋದು. ಅಂಥದ್ದು ಸಿಗೋದು ತುಂಬ ಕಷ್ಟ. ಬಟ್ ನಾನು ಫಸ್ಟ್ ಸಿನಿಮಾದಲ್ಲಿ ಸಿಕ್ಕಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಮತ್ತು ಇನ್ನೊಂದು ಲಾಸ್ಟ್ ಅಂದರೆ ಎಲ್ಲರೂ ಮೆಂಟರ್ಸ್ ಆಗಿದ್ದಕ್ಕೆ ಸೂರಿ ಸರು, ನಮ್ಮ ಮಾಸ್ತಿ ಸರು. ಆ ಮಾಸ್ತಿ ಸರಿಂದನೇ ನನಗೆ ಈ ಸಿನಿಮಾ ಸಿಕ್ಕಿದ್ದು. ಒಂದು ಸೆಕೆಂಡ್ ಥ್ಯಾಂಕ್ ಯು ಸರ್. ನಮ್ಮ ವಿಜಯ ಅಣ್ಣನೂ ಅಷ್ಟೇ ನನ್ನ ಜೊತೆಲಿ ಸ್ಟಾರ್ಟಿಂಗಿಂದ ಹಿಡಿದು ಎಲ್ಲ ರೀತಿಯಲ್ಲೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ವಿಜಯ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಹೌದು ಸರ್. ಆದರೆ ನನಗೀಗ ನಂಬರ್ 1 ಡಿಸ್ಟ್ರಿಬ್ಯೂಟರ್ ಅನ್ಬೋದು. ಅವ್ರ ಹೆಸರು ತೊಳ್ದಿನಿ, ಜಯನಾಥ್ ಸರ್. ಅವರು ಸಿನಿಮಾ ನೋಡಿದ್ರು, ನೋಡಿ ತುಂಬ ಭಾವುಕರಾದರು. ಅವರಾಗೆ ನಾನೇ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕಿಂತ ಜಾಸ್ತಿ ನಾನು ಏನೋ ಹೇಳೋಕ್ಕೆ ಇಷ್ಟಪಡೋಲ್ಲ. ಯಾಕಂದರೆ ಒಂದು ಡಿಸ್ಟ್ರಿಬ್ಯೂಟರ್ಸ್ ಸಿಗೋದೇ ಒಂದು ಪ್ರೊಡ್ಯೂಸರ್ಗೆ ಒಂದು ದೊಡ್ಡ ಶಕ್ತಿ. ಸೊ ಅಷ್ಟೇ. ಉತ್ತರ ಕರ್ನಾಟಕದಲ್ಲಿ ಹೇಗಿದೆ ಸರ್ ಬಸ್? ಯಾಕಂದರೆ ಅವ್ರದೇ ಸೊಗಡಿನ ಚಿತ್ರ, ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ? ಏನಾದರೂ ಬಂತ ಪ್ರತಿಕ್ರಿಯೆ? ತುಂಬ ಎಂಜಾಯ್ ಮಾಡಿಬಿಟ್ಟೆ ಶೂಟಿಂಗ್ ಮಾಡಿದ್ವಿ. ಬಿಕಾಸ್ ಅಲ್ಲಿ ಇರೋ ಜನ, ಅವ್ರ ಮುಗ್ಧತೆ ತುಂಬ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಗಂಜಿಯಾಳ ಅಂತ ಒಂದು ಗ್ರಾಮ ಇದೆ, ಬಾಗಲಕೋಟೆ ಡಿಸ್ಟ್ರಿಕ್ಟಲ್ಲಿ, ಕೂಡಲ ಸಂಗಮ. ಎಲ್ಲರೂ ತುಂಬ ಸಹಕಾರ ನೀಡಿದ್ದಾರೆ. ನನಗೆ ಬೇಸಿಕಲಿ ಸರ್ಗೆ ಉತ್ತರ ಕರ್ನಾಟಕದ್ದು ನಾವು ಕಡ್ಡಿಪುಡಿ ಬಂದುಬಿಟ್ಟು 3 ಸಿನಿಮಾದಲ್ಲಿ ಉತ್ತರ ಕರ್ನಾಟಕದ ಕನೆಕ್ಷನ್ ಇರ್ತಿತ್ತು ಸರ್ಗೆ. ಆ ಮಾತಲ್ಲಿ ನಿಮ್ಮ ಭಾಷೆ ಸಿನಿಮಾ, ನೀನೇ ಅಲ್ಲೇ ಬೆಳೆದಿದ್ಯಾ, ಅಲ್ಲಿ ಸಿನಿಮಾ ಮಾಡೋವಿ ಅಂತ ಹೇಳ್ದಾಗಿಂದ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿತ್ತು. ಸ್ಕ್ರಿಪ್ಟ್ ಮುಗಿದ ಮೇಲೂ ಸಹ ನಾನು ಸರಿಗೆ ಕೊಟ್ಟೆ. ಅವಾಗ ಸರ್ ಇದನ್ನು ಅಪ್ಲೈ ಮಾಡ್ಕೊಂಬ ನೋಡೋಣ ಅಂದರು. ಮುಗಿದ ಮೇಲೆ ಸರ್ಗೆ ತೋರಿಸಿದ ಮೇಲೆ ಆ್ಯಕ್ಚುಲಿ ನನಗೆ ಖುಷಿಯಾಗಿದ್ದು ಅಲ್ಲಿ ಸರ್. ಅಂದರೆ ಸರ್ಗೆ ತೋರಿಸೋವರೆಗೂ ತುಂಬ ಭಯ ಇದ್ದೇ ಇತ್ತು. ಇವತ್ತೇನು ಸ್ಟಾರ್ಟಿಂದ ಎಂಡ್ವರೆಗೂ ಇದ್ದಾರೆ. ನನ್ನ ಗುರುಗಳಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಂಗೆ ಈ ಟ್ರೈಲರ್ ಲಾಂಚ್ ಮಾಡೋಕ್ಕೆ ಬಂದಿದ್ದು ಧನಂಜಯ್ ಸರ್ಗೂ ತುಂಬ ಥ್ಯಾಂಕ್ ಯು ಸರ್. ಮತ್ತು ನನ್ನ ಇಡೀ ಟೀಮ್, ಚರಣ್ ಸರ್, ಶಿವು ಮತ್ತು ನಮ್ಮ ಎಡಿಟರ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಮ್ಮ ಆರ್ಟ್ ಡೈರೆಕ್ಟರ್ ಮತ್ತು ಎಲ್ಲ ನಿವಿಷ್ಕಾ ಪಾಟೀಲ್ ಮತ್ತು ಆರ್ಟಿಸ್ಟ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಫಸ್ಟಿಂದನೂ ನನಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಮಾಧ್ಯಮ ಮಿತ್ರರೆಲ್ಲರಿಗೂ ಮತ್ತೊಂದು ಸರಿ ಥ್ಯಾಂಕ್ ಯು ಸರ್. ಇದೆ ಅಂದರೆ ಒಳ್ಳೆ ಗ್ಯಾರಂಟಿ ಸಿನಿಮಾನ ತುಂಬ ನಂಬೋದು ಅನ್ನೋಕ್ಕೆ ನಿಮಗೆ ಸೂರಿ ಸರ್ ಎಲ್ಲ ಕಡೆ ಬರಲ್ಲ, ಹಂಗೆ ಎಲ್ಲ ಸಿನಿಮಾಗಳ ಬಗ್ಗೆ ಮಾತಾಡಲ್ಲ. ಅದು ಜೊತೆಗಿದ್ದವರೇ ಮಾಡಿರಲಿ ಯಾರೇ ಮಾಡಿರಲಿ, ಅವ್ರು ಬಂದೊಂದು ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅದು ತುಂಬ ಚೆನ್ನಾಗಿದೆ ಅಂತಾನೆ. ಯಾಕೆಂದರೆ ಅವ್ರು ಎಂಡಾಸ್ ಮಾಡ್ತಿರೋ ಸಿನಿಮಾ ಅಷ್ಟು ಈಸಿಯಾಗಿ ಕಾರ್ಯಕ್ರಮಗಳಿಗೆ ಬರೋದೇ ಇಲ್ಲ ಅವರು. ಆ್ಯಂಡ್ ಚರಣ್ ರಾಜ್ ಕೂಡ ಅಷ್ಟೇ, ಚರಣ್ ಸಿನಿಮಾನ ಹೊಗಳುತ್ತಿದ್ದಾರೆ ಅಂದರೆ ಅದು ಸಿನಿಮಾ ಚೆನ್ನಾಗಿದೆ ಅಂತ. ಮೊದಲನೇ ಅಂದರೆ ಅಷ್ಟು ಸರಿ ಸಿನಿಮಾಗೆ ವರ್ಕ್ ಮಾಡಿರ್ತಾರೆ. ತುಂಬ ಈಗ ನಮ್ಮ ಸಿನಿಮಾಗಳೆಲ್ಲ
ಯಾವಾಗಲೂ ಫಸ್ಟ್ ಕೇಳ್ತಿರ್ತೀವಿ ಚರಣ್, ಯಾಕಂದರೆ ಕೆಲಸ ಮಾಡಿರ್ತಾರಲ್ಲ ಹೆಂಗಿದೆ, ಹೆಂಗೆ ಅನ್ನಿಸ್ತಾ ಇದೆ ಅಂತ. ಆ್ಯಂಡ್ ಜಯಣ್ಣ ಕೂಡ ಅಷ್ಟೇ, ಸಿಕ್ಕಿದಾಗ ತುಂಬ ಹೊಗಳ್ತಾ ಇದ್ರು, ನನಗೆ ಅಳು ಬಂದ್ಬಿಡ್ತು ಸಿನಿಮಾ ನೋಡಿದಾಗ ಅಂತ ಒಬ್ಬರು ಡಿಸ್ಟ್ರಿಬ್ಯೂಟ್ರು. ಸೊ ಇವರೆಲ್ಲರೂ ಅದನ್ನು ಎಂಡಾರ್ಸ್ ಮಾಡ್ತಿದ್ದಾರೆ. ಆ್ಯಂಡ್ ನನಗೆ ಅಭಿ, ನಾವು ಟಗರು, ಸಲಗ, ಪಾಪ್ಕಾರ್ನ್ ಮಂಕಿ ಟೈಗರ್ ಅಷ್ಟು ಸಿನಿಮಾಗಳಲ್ಲಿ ಅಭಿ ಜೊತೆ ಕೆಲಸ ಮಾಡಿದ್ದೀನಿ. ಅಭಿ ಅಂತ ಕೆಲಸಗಾರ ಅಂತ ಗೊತ್ತು. ಆ್ಯಂಡ್ ಇಡೀ ಟೀಮ್ ಅದು ತುಂಬ ಸರಿ ಥ್ಯಾಂಕ್ಸ್ ಹೇಳಿದ್ರೆ, ತುಂಬ ಹೊಗಳಿದ್ರೆ ಎಲ್ಲ ಮುಜುಗರ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇವತ್ತು ನಾವೇನಾದ್ರು ಒಂಚೂರು ಏನಾದರೂ ಕೆಲಸ ಮಾಡೋ ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಅದರಲ್ಲಿ ಇಲ್ಲಿರೋರು ಅಷ್ಟು ಜನದ ಕಾಂಟ್ರಿಬ್ಯೂಷನ್ ಇದೆ. ಅದು ಸಲಗದಲ್ಲಾಗಲಿ, ನಮ್ಮ ಟಗರು ಆಗಲಿ, ಪಾಪ್ಕಾರ್ನ್ ಮಂಕಿ ಟೈಗರ್ ಆಗಲಿ, ಅಷ್ಟು ಜನ ಟೆಕ್ನಿಷಿಯನ್ಸ್ ಎಲ್ಲರೂ ಅದರಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಅದು ನಮ್ಮ ಖುಷಿ, ನಮ್ಮ ಜವಾಬ್ದಾರಿ ಬಂದಿದ್ದು ಅಷ್ಟೇ. ಒಳ್ಳೆಯದಾಗಲಿ ತಂಡಕ್ಕೆ. ಇದೇ ಮಾರ್ಚ್ 15ನೇ ತಾರೀಕು ರಿಲೀಸ್ ಆಗ್ತಿದೆ. ಒಂದು ಹೊಸ ಟೀಮ್ ಅಂತ ಬಂದಾಗ ನಿಮಗೆ ಗೊತ್ತು ರೀಚ್ ಮಾಡಿಸೋದು ಎಷ್ಟು ಕಷ್ಟ ಅಂತ. ಆ್ಯಂಡ್ ಮಾರ್ಕೆಟಿಂಗಿಗೆ ಅಂದರೆ ಪ್ರತಿ ಸಿನಿಮಾ ರಿಲೀಸ್ ಮಾಡಬೇಕಾದ್ರೂ ಆಸ್ ಎ ಪ್ರೊಡ್ಯೂಸರ್ ತುಂಬ ಒದ್ದಾಡ್ತಾ ಇರ್ತೀವಿ. ಮಾರ್ಕೆಟಿಂಗಿಗೆ ಎಷ್ಟು ಖರ್ಚು ಮಾಡಬೇಕು, ಏನು ಖರ್ಚು ಮಾಡಬೇಕು, ಏನು ಮಾಡಬಾರ್ದು, ಯಾವ್ದು ರೀಚ್ ಆಗುತ್ತೆ ಅಂತೆಲ್ಲ. ಸೊ ಈ ಥರದ್ದೊಂದು ಹೊಸ ಪ್ರಯತ್ನ ಬಂದಾಗ ಸ್ವಲ್ಪ ನಮ್ಮ ಮಾಧ್ಯಮದವರು ಅದನ್ನು ತುಂಬ ಇಂಟ್ರೆಸ್ಟ್, ಅಂದರೆ ಪರ್ಸ್ನಲ್ ಇಂಟ್ರೆಸ್ಟ್ ಆಗಿ ತಗೊಂಡು ಚೆನ್ನಾಗಿ ಪ್ರಮೋಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ. ಯಾಕಂದರೆ ಸಿನಿಮಾ ಮಾಡೋದೇ ತುಂಬ ಕಷ್ಟ. ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಪರಿಸರ ಇಟ್ಕೊಂಡು ಅಲ್ಲಿ ಕಲಾವಿದರನ್ನೇ ಬಳಸ್ಕೊಂಡು ತುಂಬ ಅದ್ಭುತವಾಗಿ ಸಿನಿಮಾ ಕಟ್ಟಿದ್ದಾರೆ. ಯಾಕೆಂದರೆ ಟ್ರೈಲರು ಬಹಳ ಅಂದರೆ ಬಹಳ ಇಷ್ಟ ಆಯಿತು. ಅದು ಎರಡು ಸರಿ ಹಾಕಿದಾಗ್ಲೂ 2 ಸರಿನೂ ತುಂಬ ಒಳಗೆ ಹೇಳ್ಕೊತು. ಸಿನಿಮಾ ಡೆಫಿನೆಟ್ಲಿ ಅದೇ ಇಂಪ್ಯಾಕ್ಟ್ ಇರುತ್ತೆ, ಅಷ್ಟೇ ಇಂಟೆನ್ಸ್ ಆಗಿರುತ್ತೆ. ಸೊ ಚೆನ್ನಾಗಿ ಪ್ರಮೋಟ್ ಮಾಡಿ, ಸಿನಿಮಾ ಒಳ್ಳೆಯದಾಗಲಿ. ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬರು ನಿರ್ದೇಶಕರು ಆ್ಯಂಡ್ ಇನ್ನೊಂದಿಷ್ಟು ಜನ ಕಲಾವಿದರು ಬರಲಿ, ಆ್ಯಂಡ್ ಇನ್ನೊಬ್ಬರು ನಿರ್ಮಾಪಕರು ಬರಲಿ. ಥ್ಯಾಂಕ್ ಯು.